ಆಪರೇಷನ್ ಡ್ರೀಮ್ ಥಿಯೇಟರ್, 666 ಆಪರೇಷನ್ ಡ್ರೀಮ್ ಥಿಯೇಟರ್. ಸೊ ಅದು 2 ಸಲ ಯಾಕೆ ಹೇಳಿದ್ದಾರೆ, ಬಾಂಡ್, ಜೇಮ್ಸ್ ಬಾಂಡ್ ಅಂತೀವಲ್ಲ, ಸೊ ಆತ. ಸೊ ಇದು ಬಾಂಡ್ ಸಿನಿಮಾ, ಮತ್ತೊಂದು ಮಿಷನ್ CID 999 ಅದರ ಮುಂದುವರೆದ ಭಾಗವ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೊ ಆ ಕುತೂಹಲದೊಂದಿಗೆ ಈ ಚಿತ್ರದ ಫಸ್ಟ್ ಟೀಸರ್ ನೋಡಿದಾಗ ಈ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಯಾವುದು ಅಂದರೆ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಅಂದರೆ ಏನು ಅಂತೇಳಿ. ಸೊ ಅದರ ಅರ್ಥ ಏನಂದರೆ, ಶಿವರಾಜ್ ಕುಮಾರ್ ಅವರು ಇಲ್ಲಿ ಬಾಂಡ್ ಪ್ರಕಾಶ್ ಅಂದರೆ ಬಾಂಡ್ ಪ್ರಕಾಶ್ ಅವರ ರೋಲ್ ಮಾಡಿರುವಂಥದ್ದು. ಸೊ ರಾಜ್ಕುಮಾರ್ ಅವರು ಕೂಡ ಈ ಹಿಂದಿನ ತಮ್ಮ ಬಾಂಡ್ ಸಿನಿಮಾದಲ್ಲಿ ಪ್ರಕಾಶ್ ಅನ್ನುವಂಥ ಹೆಸರಿಟ್ಕೊಂಡಿದ್ರು. ಸೊ ಅದೇ ಪಾತ್ರ ಇಲ್ಲಿ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಯಥಾವತ್ತಲ್ಲ, ಇಲ್ಲಿ ಈ ಬಾಂಡ್ ಬೇರೆ. ಸೊ ಹಿಂದಿನ ಕಾಲದ ಬಾಂಡು. ಸೊ ಈ ಬಾಂಡ್ಗೂ ರಿಯಾಲಿಟಿಗೂ ಏನಾರ ಲಿಂಕ್ ಇದೆಯಾ, ಅಥವಾ ಸಿನಿಮಾದಲ್ಲಿ ಸಿನಿಮಾನ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಟುತ್ತೆ. ಯಾಕಂದರೆ ಈ ಒಂದು ಚಿತ್ರದ ಟೀಸರ್ನ ಆರಂಭದಲ್ಲಿ ಒಂದು ಸೀನ್ ಬರುತ್ತೆ, ಅದಿತಿ ಬಾಲನ್ ಇರುವಂಥದ್ದು. ಸೊ ಹುಡುಗ ಸಿನಿಮಾದ ರೀಲ್ಗಳನ್ನು ನೋಡ್ತಿರ್ತಾನೆ. ಆವಾಗ ಅಮ್ಮ ಕೇಳ್ತಾಳೆ, ಅಪ್ಪ ಹೇಳ್ತಿದ್ದೀರಲ್ವಾ ಒಂದು ಮಾತು, ಸೊ ಒಂದು ಸಿನಿಮಾದಲ್ಲಿ ಒಬ್ರು ಇರಬೇಕು ಅಂತದ್ದು, ಯಾರು ಹೀರೋ ಅಂತ ಹೇಳ್ತಾರೆ. ಆ ಹುಡುಗ ಹೇಳ್ತಾನೆ ಹೀರೋ ಅಂತೇಳಿ. ಅಲ್ಲಿಂದ ಶುರು ಆಗುತ್ತೆ ಶಿವರಾಜ್ ಕುಮಾರ್ ಅವರ ಎಂಟ್ರಿ. ಆ ಸೀನ್ ಓಪನ್ ಆಗುತ್ತೆ. ಸೊ ಅವ್ರ ಎಂಟ್ರಿ ಬರುತ್ತೆ, ಇಸ್ಪೆಟ್ ಎಲೆಗಳು ಕಾಣುತ್ತೆ. ಸೊ ಈ ಥರ ತೋರಿಸಿದಾಗ ಇದು ಮೋಸ್ಟ್ಲಿ ಸಿನಿಮಾದ ಒಳಗೆ ಸಿನಿಮಾ ಅನಿಸುತ್ತೆ. ಸೊ ಆ ಕಾಲದ ಸಿನಿಮಾನೂ ಅನಿಸುತ್ತೆ, ಅಥವಾ ಒಂದು ಸಿನಿಮಾ ಮಾಡೋಕ್ಕೆ ಹೋಗ್ತಿದ್ದಾರೆ ಎಲ್ಲರೂ ಸೇರಿ ಅನ್ನುವಂಥದ್ದು ಬರುತ್ತೆ. ಯಾಕಂದರೆ ಇಲ್ಲಿ ಶಂಕರನ ಪಾತ್ರ ಮಾಡಿದಂಥ ಡಾಲಿ ಧನಂಜಯ ಅವರ ಗೆಟಪ್ ನೋಡಿದಾಗ ಹಾಗೆ ಅನ್ಸಕ್ಕೆ ಶುರು ಆಗುತ್ತೆ. ಸೊ ಏನೋ ಮಾಡ್ತಿದ್ದಾರೆ ಇವರು ಅಂತೇಳಿ. ಅವ್ರನ್ನ ಕರೀಲಿಕ್ಕೆ ಶಂಕರ್ ಅಂತೇಳಿ ಪ್ರಿಯಾಂಕಾ ಮೋಹನ್ ಮೇಲೆ ಹೋದಾಗ ಈ ದೃಶ್ಯ ಗೊತ್ತಾಗುತ್ತೆ. ಇನ್ನು ಶಿವಣ್ಣ ಇಲ್ಲಿ ಆಪರೇಷನ್ ಡ್ರೀಮ್ ಥಿಯೇಟರ್ನ ಒಂದು ಮಿಷನ್ ಹಿಂದೆ ಹೋಗ್ತಿರುವಂಥ ಬಾಂಡ್ ಪ್ರಕಾಶ್ ಅವರು. ಸೊ ಈ ಬಾಂಡ್ ಪ್ರಕಾಶ್ ಅವರು ಸಿನಿಮಾದ ಒಳಗಿನ ಬಾಂಡ, ಅಥವಾ ಈ ಸಿನಿಮಾದಲ್ಲಿರುವಂಥ ಮತ್ತೊಬ್ಬ ಪ್ರಕಾಶ. ಸೊ ಈ ಎಲ್ಲ ಕುತೂಹಲಗಳನ್ನು ಹುಟ್ಟಾಕಿರುವಂಥದ್ದು ಈ ಒಂದು ಚಿತ್ರದ ಫಸ್ಟ್ ಟೀಸರ್. ಸೊ ಇಲ್ಲಿ ತುಂಬ ಹೈಲೈಟ್ ಅಂತ ಬಂದಾಗ, ಒಂದು ಕಡೆ ಶಿವರಾಜ್ ಕುಮಾರ್ ಅವರು, ಇನ್ನೊಂದು ಕಡೆ ಡಾಲಿ ಧನಂಜಯ ಅವರು ಶಂಕರ್ ಏಜೆಂಟ್ ಆಗಿ ಇಲ್ಲಿ, ಅಂದರೆ ಏಜೆಂಟ್ ಶಂಕರ್ ಆಗಿ ಇಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಸೊ ಇವರನ್ನು ಎತ್ತಿ ಬಿಸಾಕುವಂಥ ಒಬ್ಬ ದೈತ್ಯ ವ್ಯಕ್ತಿ. ಸೊ ಅವರು ಕೂಡ ಇಲ್ಲಿ ಗಮನ ಸೆಳೀತಾರೆ. ಮ್ಯೂಸಿಕ್ ಅಂತ ಬಂದಾಗ ಚರಣ್ ರಾಜ್ ಅವರು ನಿಮ್ಮನ್ನು ಆ ದಿನಗಳಿಗೆ ಕರ್ಕೊಂಡು ಹೋಗ್ತಾರೆ. ಆ ಕಾಲದ ಸಂಗೀತದ ಒಂದು ಅನುಭವವನ್ನು ಇಲ್ಲಿ ಕೊಡ್ತಾರೆ. ಅದ್ವೈತ್ ಗುರುಮೂರ್ತಿಯವರು, ಇವರು ಕ್ಯಾಮ್ರಾಮನ್. ಇವರ ಕ್ಯಾಮ್ರಾದಲ್ಲಿ ನಿಮ್ಮ ಬಾಂಡ್ ಸಿನಿಮಾದ ಅನುಭವ ನಿಮ್ಮ ಕಣ್ಮುಂದೆ ಬರುತ್ತೆ, ನಿಮ್ಮ ಮನಸ್ಸಿನ ಒಳಗೆ ಇಳಿಯುತ್ತೆ. ಸೊ ಆ ಥರದ ಒಂದು ಕೆಲಸ. ಹಾಗೆಯೇ ಹೇಮಂತ್ ಅವರ ಕಲ್ಪನೆ, CID 999 ಅಂತಲ್ಲ, ಗೋವಾದಲ್ಲಿ CID 99, ಆ ಚಿತ್ರವನ್ನು ಈ ಕಾಲಘಟ್ಟಕ್ಕೆ ಅದನ್ನು ರೆಡಿ ಮಾಡಿಕೊಂಡು ಪುನೀತ್ ಅವ್ರಿಗೆ ಇವರು ಹೇಳಿದರು. ಆದರೆ ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಹಾಗಾಗಿ ಈ ಸಿನಿಮಾ ಅನ್ನೋ ಅರ್ಥದಲ್ಲಿ ಹೇಳ್ಕೊಂಡಿದ್ದಾರೆ ಅವರು. ಆದರೆ ಯಥಾವತ್ತು ಅದೇ ಸಿನಿಮಾನ ಅಥವಾ ಇದು ಬೇರೆ ಸಿನಿಮಾನ ಅಂತ ಬಂದಾಗ, ಇದು ಸ್ಟ್ರೇಟ್ ಸಬ್ಜೆಕ್ಟ್ ಅಲ್ಲ, ಬೇರೆ ಇದರಲ್ಲಿ ನಿಮಗೆ ಟೀಸರ್ ನೋಡಿದಾಗ ಗೊತ್ತಾಗುತ್ತೆ ಅಂತೇಳಿ. ಅಂದರೆ ಮೋಸ್ಟ್ಲಿ ಇದು ಬೇರೆ ಯಾವುದೋ ಸಿನಿಮಾದ ಒಂದು ಅಲ್ಲಿಂದ ಸ್ಫೂರ್ತಿ ಪಡೆದಿರಬಹುದು ಅನ್ನುವಂಥ ಒಂದು ಅಂದಾಜು ಕೂಡ ಶುರು ಆಗುತ್ತೆ. ಸೊ ಸದ್ಯಕ್ಕೆ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಇಷ್ಟು ಮಾಹಿತಿ ಇದೆ. ಈ ಟೀಸರ್ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ, ನೀವು ನೋಡ್ಬೋದು. ರಾಜ್ಕುಮಾರ್ ಅವರ ಸಿನಿಮಾ ಹಿಂದೆ ಬಾಂಡ್ ಸಿನಿಮಾಗಳು, ಅದನ್ನು ನೋಡಿದಂಥ ಅನುಭವ ಪಕ್ಕ ಆಗುತ್ತೆ. ಅದು ಕಲರ್ಡ್ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೂ ಧನ್ಯವಾದಗಳು.